ಒಂದು ಹಸಿರು ಹುಲ್ಲುಗಾವಲಿನಲ್ಲಿ 4 ಬಲಿಷ್ಠವಾದ ಎತ್ತುಗಳು ಬಹಳ ಆತ್ಮೀಯ ಗೆಳೆಯರಾಗಿ ವಾಸವಾಗಿದ್ದವು. ಅವು ಎಲ್ಲಿಗೆ ಹೋದ್ರೂ ಒಟ್ಟಾಗಿಯೇ ಹೋಗುತ್ತಿದ್ದವು ಮತ್ತು ಪರಸ್ಪರ ರಕ್ಷಣೆಯನ್ನು ಯಾವಾಗಲೂ ಮಾಡಿಕೊಳ್ಳುತ್ತಿದ್ದವು. ಹತ್ತಿರದ ಕಾಡಿನಲ್ಲಿ ಒಂದು ಹಸಿದ ಸಿಂಹವು ಈ ಎತ್ತುಗಳನ್ನು ತಿನ್ನಲು ಪ್ರತಿದಿನ ಹೊಂಚು ಹಾಕುತ್ತಿತ್ತು. ಎತ್ತುಗಳು ಒಟ್ಟಾಗಿ ಎದುರಿಸಿದಾಗ ಸಿಂಹವು ಭಯಗೊಂಡು ಪ್ರತಿ ಬಾರಿಯೂ ಅಲ್ಲಿಂದ ಸೋತು ವಾಪಸ್ ಹೋಗ್ತಿತ್ತು. ನೇರವಾಗಿ ಗೆಲ್ಲಲು ಸಾಧ್ಯವಾಗದ ಸಿಂಹವು ಎತ್ತುಗಳ ನಡುವೆ ಜಗಳ ತಂದಿಡಲು ಒಂದು ಸಂಚನ್ನು ರೂಪಿಸಿತು. ಸಿಂಹವು ರಹಸ್ಯವಾಗಿ ಒಂದೊಂದು ಎತ್ತಿನ ಬಳಿ ಹೋಗಿ ಗೆಳೆಯರ ಬಗ್ಗೆ ಇಲ್ಲದ ಸುಳ್ಳುಗಳನ್ನು ಹೇಳತೊಡಗಿತು. ಸಿಂಹದ ಮಾತು ನಂಬಿದ ಎತ್ತುಗಳ ನಡುವೆ ಪರಸ್ಪರ ಅನುಮಾನ ಮೂಡಿ ಸ್ನೇಹವು ನಿಧಾನವಾಗಿ ದೂರವಾಗತೊಡಗಿತು. ಮನಸ್ತಾಪಗೊಂಡ ಎತ್ತುಗಳು ಒಬ್ಬರಿಗೊಬ್ಬರು ಮಾತನಾಡದೆ ಹುಲ್ಲುಗಾವಲಿನಲ್ಲಿ ಬೇರೆ ಬೇರೆ ದಿಕ್ಕಿಗೆ ಚದುರಿದವು. ಈಗ ಒಂಟಿಯಾಗಿ ಮೇಯುತ್ತಿದ್ದ ಮೊದಲ ಎತ್ತಿನ ಮೇಲೆ ಸಿಂಹವು ಇದ್ದಕ್ಕಿದ್ದಂತೆ ದಾಳಿ ಮಾಡಿ ಅದನ್ನು ಕೊಂದಿತು. ಸಹಾಯಕ್ಕೆ ಯಾರೂ ಬಾರದಿದ್ದರಿಂದ ಸಿಂಹವು ಎರಡನೇ ಎತ್ತನ್ನು ಸಹ ಬಹಳ ಸುಲಭವಾಗಿ ಬೇಟೆಯಾಡಿ ತಿಂದು ಹಾಕಿತು. ಉಳಿದ ಎತ್ತುಗಳು ಅಪಾಯವನ್ನು ಅರಿತರೂ ಸಹ ಆಗಲೇ ಸಮಯ ಮೀರಿ ಹೋಗಿತ್ತು ಮತ್ತು ಅವು ಅಸಹಾಯಕವಾಗಿದ್ದವು. ಒಗ್ಗಟ್ಟು ಇಲ್ಲದ ಕಾರಣ 4 ಎತ್ತುಗಳು ಸಿಂಹಕ್ಕೆ ಆಹಾರವಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಮಣ್ಣಾದವು. ಗುಂಪಿನಿಂದ ದೂರವಾದ ಹನಿ ಹಗುರ, ಸಮುದ್ರ ಸೇರಿದ ಹನಿ ಅಪಾರ. ಒಗ್ಗಟ್ಟಿನ ಬಲವೇ ಬದುಕಿನ ನಿಜವಾದ ಅಸ್ತ್ರ. ಇಂತಹ ಇನ್ನಷ್ಟು ಆಕರ್ಷಕ ಮತ್ತು ನೀತಿಭರಿತ ಕಥೆಗಳಿಗಾಗಿ ನಮ್ಮ ಕ್ರೌನ್ ಬಿ ಕ್ರಿಯೇಷನ್ ಪುಟವನ್ನ ಈಗಲೇ ಫಾಲೋ ಮಾಡಿ.